second language English model paper. 41st. Would you allow me to use your textbook? The language function for the above sentence is seeking information, seeking permission, seeking advice, D. Enquiring. So the answer is B. Seeking permission. The word which collocates with strong is water, milk, curd, coffee. So the answer is coffee. 43rd. The word which has 3 syllables is 3 syllable ಇರುವಂಥ word. Cool, adventure, finer, prepare. Answer B. Adventure. We do not make mistakes. The passive form of the above sentence is ಮೇಲೆ ಹೇಳಿರೋಂಥ ಸೆಂಟೆನ್ಸ್ನ ಪ್ಯಾಸಿವ್ ಫಾರ್ಮ್ ಯಾವುದು? ಡಿ. ಮಿಸ್ಟೇಕ್ಸ್ ಆರ್ ನಾಟ್ ಮೇಡ್ ಬೈ ಅಸ್. 45th. The teacher never come to school late. The appropriate tense form of the verb to be used here is coming, came, comes, come. The answer is C. Comes. The teacher never comes to school late. The appropriate prefix to form the opposite of noble is ನೋಬಲ್ಗೆ ಅಪೋಸಿಟ್ ಮಾಡಬೇಕು ಅಂದರೆ ಯಾವ ಪ್ರಿಫಿಕ್ಸ್ನ ಯೂಸ್ ಮಾಡಬೇಕು? ಇನ್, ಇಮ್, ಅನ್, ಇಗ್ ಅಂತ ಇದೆ. ಸೊ ಆನ್ಸರ್ ಡಿ. ಇಗ್ನೋಬಲ್ ಅಂತ ಬರುತ್ತೆ. ಐ ಶಾಲ್ ಮೀಟ್ ಹಿಮ್ ಟುಡೇ. ದಿ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್ ವರ್ಬ್, ಆಡ್ವರ್ಬ್, ಆಡ್ಜೆಕ್ಟಿವ್, ಪ್ರಿಪೊಸಿಷನ್. ನೋಡಿ, ಇದು ಕ್ವಶನ್ ಒಂದು ಸ್ವಲ್ಪ ತಪ್ಪಿದೆ. ಸೊ ಮೀಟ್ಗೆ ಅಂಡರ್ಲೈನ್ ಆಗಬೇಕಾಗಿತ್ತು, ಆದರೆ ಟುಡೇಗೆ ಅಂಡರ್ಲೈನ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಆಡ್ಜೆಕ್ಟಿವ್, ಆದರೆ ಅಂಡರ್ಲೈನ್ ಮೀಟ್ಗೆ ತಗೊಳ್ಳಿ. ಇದಿಲ್ಲ. ದೇ ಡ್ಯಾಶ್ ವೆನ್ ದಿ ಪೊಲೀಸ್ ಸರೌಂಡೆಡ್ ದಿ ಬಿಲ್ಡಿಂಗ್. ಏನು ಬರಬೇಕು ಇಲ್ಲಿ? ದಿ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಗೇವ್ ಆಫ್, ಗೇವ್ ಇನ್, ಗೇವ್ ಔಟ್, ಗೇವ್ ಅವೇ. ಆನ್ಸರ್ ಈಸ್ ಬಿ. ಗೇವ್ ಇನ್. ದೇ ಗೇವ್ ಇನ್ ವೆನ್ ದಿ ಪೊಲೀಸ್ ಸರೌಂಡೆಡ್ ದಿ ಬಿಲ್ಡಿಂಗ್. Vismaya is the prettiest girl in the neighborhood. The comparative form of the above sentence is, ಇದಕ್ಕೆ comparative form ಯಾವುದು? Vismaya is prettier than any other girl in the neighborhood. ಇದು ಬರುತ್ತೆ, ಎಲ್ಲ ಓದೋದು ಬೇಡ. ಡಿ. If I had attended the class regularly, I dash learnt a lot. ಯಾವ ಒಂದು ವರ್ಡ್ಸ್ ಬರುತ್ತಲ್ಲಿ ಅಂತ. The correct words to be used here to complete if clause sentence are ಆನ್ಸರ್ ಬಂದು ವುಡಂಟ್ ಹ್ಯಾವ್, ಶುಡಂಟ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್. ಇಫ್ ಐ ಹ್ಯಾಡ್ ಅಟೆಂಡೆಡ್ ದಿ ಕ್ಲಾಸ್ ರೆಗ್ಯುಲರ್ಲಿ ಐ ವುಡ್ ಹ್ಯಾವ್, ಅವಾಗ ವುಡ್ ಹ್ಯಾವ್ ಬರುತ್ತೆ. ಈಸ್ ಮದರ್ ಹಾರ್ಡ್ಲಿ ನ್ಯೂ ಎನಿಥಿಂಗ್ ಅಬೌಟ್ ಶೀಲಾ. ದಿ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್, ಇಲ್ಲೇನು ಬರುತ್ತೆ? ಕ್ವಶನ್ ಟ್ಯಾಗ್ ಯಾವ್ದು ಯೂಸ್ ಮಾಡಬೇಕು? ಡಿಡ್ ಶಿ, ಡಿಂಟ್ ಶಿ, ಡಸ್ ಶಿ, ಡೋಂಟ್ ಹಿ. ಸೊ ದಿ ಆನ್ಸರ್ ಈಸ್ ಎ. ಡಿಡ್ ಶಿ. ಸೊ ಇಲ್ಲಿ ಹಾರ್ಡ್ಲಿ ನ್ಯೂ ಅಂದರೆ ಸ್ವಲ್ಪ ಮಾತ್ರ ಗೊತ್ತಿತ್ತಷ್ಟೇ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಡಿಡ್ ಶಿ ಆಗ್ತಾ ಇದ್ದೀವಿ. ರಿವರ್ಸ್ ಹ್ಯಾವ್ ಪ್ಲೇಡ್ ಡ್ಯಾಶ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ಡ್ಯಾಶ್ ಹಿಸ್ಟ್ರಿ ಆಫ್ ದಿ ಸಿವಿಲೈಸೇಷನ್. ಇಲ್ಲಿ ಯಾವ ಆರ್ಟಿಕಲ್ಸ್ನ ಯೂಸ್ ಮಾಡಬೇಕು? ಏದು ಯೂಸ್ ಮಾಡಬೇಕು ಆ ಥರ. ರಿವರ್ಸ್ ಹ್ಯಾವ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದಿ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್. ಸೊ ಆ್ಯನ್ ಬರುತ್ತೆ, ದಿ ಬರುತ್ತೆ. ಸೊ ಬಿ, ಆ್ಯನ್ ಆ್ಯಂಡ್ ದಿ ಈಸ್ ದಿ ಆನ್ಸರ್. ಚಿಕ್ಕಮಗಳೂರು ಈಸ್ ಫೇಮಸ್ ಫಾರ್ ಕಾಫಿ ಅಂತ ಬರುತ್ತೆ. ಸೊ ಅಂಡರ್ಲೈನ್ ಇರೋ ಜಾಗದಲ್ಲಿ ಫಾರ್ ಬರುತ್ತೆ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಚಿಕ್ಕಮಗಳೂರು ಈಸ್ ಫೇಮಸ್ ಫಾರ್ ಕಾಫಿ. ಇಟ್ ವಾಸ್ ರೈನಿಂಗ್ ಡ್ಯಾಶ್ ಐ ಸ್ಟೇಡ್ ಎಟ್ ಹೋಮ್. ದಿ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್, ಯಾವ ಕಂಜಂಕ್ಷನ್ ಯೂಸ್ ಮಾಡಬೇಕು? ಇಟ್ ವಾಸ್ ರೈನಿಂಗ್ ಸೊ ಐ ಸ್ಟೇಡ್ ಎಟ್ ಹೋಮ್. ಅಲ್ಲಿ ಮಳೆ ಬರ್ತಾ ಇತ್ತು, ಅದಕ್ಕೆ ನಾನು ಮನೆಯಲ್ಲಿದ್ದೀನಿ. ಸೊ ಸಿ. ಸೊ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಡ್ಯಾಶ್ ಕ್ವಾಲಿಫಿಕೇಶನ್? ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಟು ಬಿ ಯೂಸ್ಡ್ ಹಿಯರ್ ಈಸ್, ಅಂದರೆ ಯಾವ ವರ್ಡ್ನ ಯೂಸ್ ಮಾಡಬೇಕು? ಎಜುಕೇಷನಲ್, ಎಜುಕೇಷನ್, ಎಜುಕೇಟಿಂಗ್, ಎಜುಕೇಷನ್ಸ್. ಸೊ ದಿ ಆನ್ಸರ್ ಈಸ್ ವಾಟ್ ಈಸ್ ಯುವರ್ ಎಜುಕೇಷನಲ್ ಕ್ವಾಲಿಫಿಕೇಶನ್. ಸೊ ಎ. ಎಜುಕೇಷನಲ್ ಈಸ್ ದಿ ರೈಟ್ ಆನ್ಸರ್. ಇನ್ ಎ ಫಾರ್ಮಲ್ ಲೆಟರ್ ವೆಹಿಕಲ್ಸ್ ಆನ್ ರೋಡ್ಸ್ ಈಸ್ ನೋನ್ ಆಸ್. ಈಗ ಒಂದು ಫಾರ್ಮಲ್ ಲೆಟರ್ ಬರೀತಾ ಇರ್ತೀರ, ಅದರಲ್ಲಿ ವೆಹಿಕಲ್ಸ್ ಆನ್ ರೋಡ್ಸ್ ಅಂತ ಒಂದು ಬರೆದಿರ್ತೀರ. ಸೊ ಅದು ಎಲ್ಲಿ ಬರೆದಿರ್ತೀರ? ಮೋಸ್ಟ್ಲಿ ಅದನ್ನು ಸ್ಯಾಲ್ಯುಟೇಷನ್, ಸಬ್ಸ್ಕ್ರಿಪ್ಷನ್, ಸೂಪರ್ಸ್ಕ್ರಿಪ್ಷನ್ ಆರ್ ಸಬ್ಜೆಕ್ಟ್. ಯಾವುದದು? ಅದು ಸಬ್ಜೆಕ್ಟ್. ಏನೋ ಕಂಪ್ಲೇಂಟ್ ಮಾಡ್ತಾ ಇರ್ತೀರ, ಅವಾಗ ಸಬ್ಜೆಕ್ಟಲ್ಲಿ ವೆಹಿಕಲ್ಸ್ ಆನ್ ರೋಡ್ ಅಂತ ಬರೀತೀರ. ಯು ನೀಡ್ ನಾಟ್ ಟು ರಿಸ್ಕ್ ಇಸ್ ಲೈಫ್ ಅಗೈನ್. ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ ಸ್ವಾಮೀಸ್ ಮದರ್, ಗ್ರ್ಯಾನಿ,
Inspector, Swami's father. So the answer is Swami's mother. A. Things took unexpected turn for Swami because of the burglar, his mother, the newspaper report, the cricket match. So the answer is 58C, the newspaper report. To Swami, his father looked like an ಯಾವ ರೀತಿ ಕಾಣಿಸ್ತಾರೆ ಸ್ವಾಮಿಗೆ ಅವ್ರ ತಂದೆ? ಸ್ಕಾರ್ಪಿಯನ್, ಮಂಕಿ, ಮಾನ್ಸ್ಟರ್, apparition. Answer is apparition. 60th. All the following 4 persons deserve our appreciation. Who stands first among them? Dr. Anil Agarwal, the tempo truck driver, Dinesh Talreja, the Baleshwar. The answer is Baleshwar. Oh, I couldn't thank him, Baleshwar thought. Who do you think he couldn't thank? ಯಾರಿಗೆ ಅವ್ನು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಅಲ್ಲಿ? ದಿ ಟೆಂಪೋ ಟ್ರಕ್ ಡ್ರೈವರ್, ದಿ ಟ್ರಾಫಿಕ್ ಪೊಲೀಸ್ಮನ್, ದಿ ರೈಲ್ವೆ ಎಂಪ್ಲಾಯಿ, ದಿ ಆನ್ ಡ್ಯೂಟಿ doctor. So the answer is A, tempo truck driver. In the meeting of the old man and the Americans, they talked about the rain and the old man's large family. It was ಏನಕ್ಕೆ ಆ ಥರ ಮಳೆ ಬಗ್ಗೆ ಅಥವಾ ಅವನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು? To mock his large family, to break the ice, a custom of the Americans, to make themselves comfortable. So answer is D, to make themselves comfortable. I argued with him, but it was useless. The argument took place because the old man was not ready to accept more money than he agreed upon. The children troubled Americans. The land was much more than 8 acres. The narrator called Americans as good people. So the answer is A. The old man was not ready to accept more money than he agreed upon. When the storyteller offered the old man double the price, he jumped up with joy, took off his gloves, stood up in anger, bowed to all in the room. The answer is stood up in anger. Dr. Ambedkar was offered the post of the first law minister of India because, answer direct ಆಗಿ ಹೇಳ್ತಾ ಇದ್ದೀನಿ, he had great skill in law and legislature. ಮೂಕನಾಯಕ, ಬಹಿಷ್ಕೃತ ಭಾರತ and ಸಮತಾ ವೇರ್ ಏನು? ವಾಯ್ಸ್ ಮೇಲ್ಸಾ, ನ್ಯೂಸ್ ಪೇಪರ್ಸಾ, ಪೊಲಿಟಿಕಲ್ ಪಾರ್ಟೀಸ್, ಇಂಪೋರ್ಟೆಡ್ ಬುಕ್ಸ್? ಆನ್ಸರ್ ಇಸ್ ಬಿ, ನ್ಯೂಸ್ ಪೇಪರ್ಸ್. Anant astonished his guru by asking a number of questions, learning to play the sitar very quickly, composing his own tunes, playing the sitar better than his guru. The answer is composing his own tunes. The speech of the mustachioed man was interesting, boring, not clear, very fast. The speech was boring. We will have to look for a new school. This remark was made by Satish's mother, brother Inder, friend Surender, Satish's father. The answer is Satish's father. Satish did an uncharacteristic thing. What was it? Sat alone in the house, hugged his father tightly, drew the picture of a bird, jumped high. Uncharacteristic thing ಅವನು ಮಾಡಿದ್ದು, hugged his father tightly. The poet's grandma learned to climb the tree when she was. ನೋಡಿ, ಪೋಯೆಟ್ ಅವರ ಗ್ರ್ಯಾಂಡ್ ಮಾ ಯಾವಾಗ ಮರ ಹತ್ತೋದು ಕಲ್ತರು? 10 years, 5 years, 62 years, 6 years. The answer is D, 6 years. The poem Grandma Climbs a Tree depicts, ಆನ್ಸರ್ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ದಿ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಆಫ್ ಗ್ರ್ಯಾನಿ. ಇಲ್ಲಿ ಒಂದು ಪೋಯಮ್ದು ಅರ್ಧ ಕೊಟ್ಟಿದ್ದಾರೆ, ಫುಲ್ ಕಂಪ್ಲೀಟ್ ಮಾಡಬೇಕು. ಸೊ ಬಟ್ ಮರ್ಸಿ ಈಸ್ ಅಬೌವ್ ದಿ ಸ್ಪೆಕ್ಟರ್ಸ್ ಫೇ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್, ಡೈರೆಕ್ಟ್ ಟಿಕ್. ಇನ್ ದಿ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ, ದಿ ಸ್ಪೆಕ್ಟ್ರೆ ಸಿಂಬಲೈಸಸ್. ಈ ಸ್ಪೆಕ್ಟ್ರೆ ಏನು ಸಿಂಬಲೈಸ್ ಮಾಡುತ್ತೆ ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ? ಕೈಂಡ್ನೆಸ್, ಪವರ್, ಡಿವೈನ್ ಗ್ರೇಸ್, ಫ್ಯಾಟಿಕ್ಯೂ. ಸೊ ದಿ ಆನ್ಸರ್ ಈಸ್ ಬಿ, ಪವರ್. ಸ್ಪೆಕ್ಟ್ರೆ ಪವರ್ನ ಸಿಂಬಲೈಸ್ ಮಾಡುತ್ತೆ. ದಿ ಸಾಂಗ್ ಆಫ್ ಇಂಡಿಯಾ ಇಸ್ ಎ ಡೈಲಾಗ್ ಬಿಟ್ವೀನ್. ಯಾರ ಮಧ್ಯೆ? ದಿ ಸಾಂಗ್ ಆಫ್ ಇಂಡಿಯಾ ಅನ್ನೋದು ಒಂದು ಡೈಲಾಗ್ ಆಗಿತ್ತು. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ, ದಿ ಪೊಯೆಟ್ ವಿ ಕೆ ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ, ಅವರಿಬ್ಬರ ಮಧ್ಯೆಯ ಸಂಭಾಷಣೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್
ಇಯರ್ ಚಿಲ್ಡ್ರನ್ ರೆಫರ್ಸ್ ಟು, ಈ ಒಂದು ಸೆಂಟೆನ್ಸಲ್ಲಿ ಚಿಲ್ಡ್ರನ್ನ ಯಾರಂತ ರೆಫರ್ ಮಾಡ್ತಾ ಇರ್ತಾರೆ? ದಿ ಯೂತ್ ಆಫ್ ಇಂಡಿಯಾ, ದಿ ಸೋಲ್ಜರ್ಸ್ ಹೂ ಫಾಟ್ ಫಾರ್ ದಿ ಕಂಟ್ರಿ, ದಿ ಪೋಯಟ್ಸ್ ಚಿಲ್ಡ್ರನ್, ದಿ ಬೆಗರ್ಸ್ ಆಫ್ ದಿ country. So the answer is the soldiers who fought for the country. His run-down shoes have paper in them. This suggests that the jazz player, ಅಂದರೆ ತುಂಬ ಹಾಳಾಗಿರೋಂಥ ಶೂ ಅಲ್ಲಿ, ತುಂಬ ಸೌದೋಗಿರೋಂಥ ಶೂ ಅಲ್ಲಿ ಪೇಪರ್ ಇತ್ತು ಅಂತ ಹೇಳ್ತಾರೆ. ಸೊ ಇದರಿಂದ ಜಾಸ್ ಪ್ಲೇಯರ್ ಯಾವ ಥರ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಏನಾಗಿತ್ತು ಅಲ್ಲಿ ಜಾಸ್ ಪ್ಲೇಯರ್ಗೆ ಅಂತ. ಹ್ಯಾಡ್ ಕಮ್ ರನ್ನಿಂಗ್, ವಾಸ್ ಪೂರ್, ವಾಸ್ ಎ ಗುಡ್ ಸ್ಪೋರ್ಟ್ಸ್ ಮ್ಯಾನ್, ಕೆಪ್ಟ್ ಈಸ್ ನೋಟ್ಸ್ ಇನ್ ಇಸ್ ಶೂಸ್. ಆ ಶೂ ಅಲ್ಲಿ ಪೇಪರು ಕಾರ್ಡ್ಬೋರ್ಡ್ ಎಲ್ಲ ಕಾಣಿಸ್ತಾ ಇರೋದಕ್ಕೆ ಕಾರಣ ಅವನು ಬಡವ ಆಗಿದ್ದ ಅಂತ. ಸೊ ಇಲ್ಲಿ ಕೂಡ ಒಂದು ಪೊಯಮ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾವು ಕಂಪ್ಲೀಟ್ ಮಾಡಬೇಕು. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಸೊ ಇದು ಕರೆಕ್ಟ್ ಆನ್ಸರ್. ಮೋಹನ್ ಆ್ಯಂಡ್ ಸುಮನ್ ಕೆಪ್ಟ್ ದಿ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ಇನ್. ಮೋಹನ್ ಮತ್ತು ಸುಮನ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ನ ಎಲ್ಲಿಟ್ರು? ದಿ ಬೆಡ್ರೂಮ್, ದಿ ಪೂಜಾ ರೂಮ್, ದಿ ಸ್ಟಡಿ ರೂಮ್ ಆರ್ ದಿ dining room. The answer is B, the puja room. Anifuddin hailed from a family of teachers, doctors, soldiers, musicians. ಅನಿಫುದ್ದೀನ್ ಫ್ಯಾಮಿಲಿಯವರು ಜಾಸ್ತಿ ಮ್ಯೂಸಿಷಿಯನ್ಸ್ ಆಗಿದ್ರು. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ನೀವು ನೆಕ್ಸ್ಟ್ ವಿಡಿಯೋ ಕೂಡ ವೆಯ್ಟ್ ಮಾಡ್ಬೋದು. ನಾನು ಮೊದಲೇ ವಿಡಿಯೋ ಇಂಟ್ರೋಲ್ಲೇ ಹೇಳಿದ್ದೀನಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವುದು ಅಪ್ಲೋಡ್ ಆಗುತ್ತೆ ಅಂತ. ಸೊ ಬಾಯ್.